ಸ್ವಾಮಿ ಜಗದಾತ್ಮಾನಂದಜಿ ಅವರ ಬದುಕಲು ಕಲಿಯಿರಿ ಗ್ರಂಥದ 2ನೇ ಅಧ್ಯಾಯ. ನಿಮ್ಮಲ್ಲಿದೆ ಅಪಾರ ಶಕ್ತಿ. ಅಸ್ತಿತ್ವ ಮೀಮಾಂಸೆ. ಸುಖಕ್ಕಾಗಿ ಹೋರಾಡಿ ಸಂಕಟಕ್ಕೆ ಸಿಲುಕುವ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಬಂಧನಕ್ಕೆ ಸಿಲುಕುವ, ಕೀರ್ತಿಗಾಗಿ ಹೋರಾಡಿ ಅಪಕೀರ್ತಿಯ ನೆರಳಿಗೆ ಸರಿಯುವ, ಒಳಿತಿನ ಹಂಬಲ ಇದ್ದರೂ ಕೆಡುಕಿನ ಚಟದಿಂದ ಬಿಡಿಸಿಕೊಳ್ಳಲಾಗದ, ಸಾವಿನಿಂದ ತಪ್ಪಿಸಿಕೊಳ್ಳ ಬಯಸಿದರೂ ಅದರ ಭಯದಿಂದ ಸುತ್ತುವರೆದ ದ್ವಂದ್ವಗಳ ಹೆದ್ದೆರೆಯಲ್ಲಿ ಎಲ್ಲರೂ ತೇಲುತ್ತಿರುತ್ತಾರೆ. ಅಜ್ಞಾನದಿಂದ ತಾನು ಮರ್ತ್ಯ, ಬದ್ಧ, ಅಪೂರ್ಣ ಇತ್ಯಾದಿ ತಿಳಿದುಕೊಂಡಿದ್ದರೂ ಅದನ್ನು ಅವನ ಆಂತರಿಕ ಸತ್ವ ನಿರಂತರ ವಿರೋಧಿಸುತ್ತಿರುತ್ತದೆ. ಕುಟುಂಬ, ಸಮಾಜ, ಪರಿಸರದ ವ್ಯವಹಾರಗಳಲ್ಲಿ ಅಹಂ ತನ್ನ ವೈಶಿಷ್ಟ್ಯ, ಸ್ಥಾನಮಾನಗಳನ್ನು ಉಳಿಸಿಕೊಳ್ಳಲು ಹೆಣಗುತ್ತಿರುತ್ತದೆ. ಇದರಿಂದ ಸಮಸ್ಯೆಗಳ ಜಟಿಲ ಜಾಲ ಉದಯಿಸುವುದನ್ನು ಕಲ್ಪಿಸಿಕೊಳ್ಳಬಹುದು. ಅಸ್ತಿತ್ವವಾದದ ಜನಕ ಕಿರ್ಕೆಗಾರ್ಡ್ನ ಅಭಿಪ್ರಾಯದಲ್ಲಿ ಮನುಷ್ಯನು ಪಡೆಯಬಹುದಾದ ಅನುಭವಗಳೆಲ್ಲ ಈ ಅಹಂನ ಸಂಕುಚಿತ ಬಾಗಿಲಿನ ಮೂಲಕವೇ ಬರಬೇಕು. ಅವನ ಪ್ರಕಾರ ಮನುಷ್ಯ ಜೀವನದ ಪ್ರಮುಖ ಲಕ್ಷಣಗಳು ಇವು: ವ್ಯಕ್ತಿತ್ವ, ವಿರೋಧ, ಆಯ್ಕೆ ಮತ್ತು ಭಯ. ಈ ಪದಗಳಿಂದ ಆತ ಅಹಮಿಕೆಯ ಅಸಂಖ್ಯ ಅಲತೆಗಳನ್ನು, ಘರ್ಷಣೆಗಳನ್ನು, ಪರಿಮಿತಿ ಪರಿಣಾಮಗಳನ್ನು ತಿಳಿಸುತ್ತಾನೆ. ಈ ಪರಿಮಿತಿಗಳನ್ನು ಮನುಷ್ಯ ದಾಟಲಾರನು. ಸಾವಿರಾರು ವರ್ಷಗಳ ಹಿಂದೆಯೇ ಭಾರತದ ಋಷಿಗಳು ಅಸ್ತಿತ್ವದ ಸಮಸ್ಯೆಗಳಿಗೆ ಪ್ರಜ್ಞೆಯ ಉನ್ನತ ಭೂಮಿಕೆಯಲ್ಲಿ ಪರಿಹಾರ ಕಂಡುಕೊಂಡಿದ್ದರು. ಅಹಂನ ಮೂಲ ಸ್ವರೂಪ, ಸ್ವಭಾವಗಳನ್ನು ಅಧ್ಯಯನ ಮಾಡಿ ಅಹಂ ಅನ್ನು ದಾಟಿ ಪರಿಶುದ್ಧ ಪ್ರಜ್ಞೆಯ ಸ್ತರದಲ್ಲಿ ನಿಂತ ಮಹನೀಯರು ಈ ದೇಶದಲ್ಲಿ ಆಗಿ ಹೋಗಿರುವರು. ಐನ್ಸ್ಟೀನ್ ಹೇಳುವ ವೈಯಕ್ತಿಕ ಅಹಂಕಾರದಿಂದ ಮುಕ್ತರಾದ ಅವರು ಸಮಾಜದ ಮಾರ್ಗದರ್ಶಕರಾಗಿದ್ದರು. ಪ್ರಜ್ಞೆಯ ಉನ್ನತ ಸ್ತರಗಳನ್ನು ತಲುಪುವ ಯತ್ನವೇ ನಿಜವಾದ ಆಧ್ಯಾತ್ಮಿಕ ಸಾಧನೆ. ಮಂತ್ರಜಪ, ಉಪಾಸನೆ, ಧ್ಯಾನ, ನಿಷ್ಕಾಮ ಕರ್ಮಗಳು ಸೋಪಾನಗಳು. ಅನುಭೂತಿಯೇ ಧರ್ಮ. ಇಂದ್ರಿಯಗಳ ಮೇರೆಯನ್ನು ಮೀರಿ ಹೋಗುವ ಯತ್ನವೇ ಧರ್ಮ ಎನ್ನುವ ಸ್ವಾಮಿ ವಿವೇಕಾನಂದರ ನಿರೂಪಣೆಗಳು ಸಾಧನೆ ಮತ್ತು ಗುರಿಯನ್ನು ಕುರಿತ ಸ್ಪಷ್ಟ ಅರಿವನ್ನು ಮೂಡಿಸುತ್ತವೆ. ಜೀವ ಶಿವ ಸೂತ್ರ ವಸ್ತುವಿನಲ್ಲಿ ಅಡಗಿರುವ ಅಪಾರ ಶಕ್ತಿಯನ್ನು ತೋರಿಸುವ ಐನ್ಸ್ಟೀನನ ಸೂತ್ರಕ್ಕಿಂತ ಮಾನವನಿಗೆ ಹೆಚ್ಚು ಉಪಕಾರಿಯಾದ ಸೂತ್ರವಿದು. ಸಕಲ ಮಾನವ ಜನಾಂಗದ ಮಾರ್ಗದರ್ಶನವಾಗಬಲ್ಲ ಈ ಸೂತ್ರವನ್ನು ಸರ್ವಗ್ರಾಹಿಯಾಗುವಂತೆ ತಿಳಿಸಿದ ಶ್ರೇಯಸ್ಸು ಸ್ವಾಮಿ ವಿವೇಕಾನಂದರದು. ಈ ಸೂತ್ರ ಹೀಗಿದೆ: ಜೀವ ಈಕ್ವಲ್ಸ್ ಶಿವ ಅಥವಾ ನರ ಈಕ್ವಲ್ಸ್ ಹರ ಅಥವಾ ಮಾನವ ಈಕ್ವಲ್ಸ್ ಮಾಧವ. ಜೀವ ಶಿವ ಸೂತ್ರದಲ್ಲಿ ಮೊದಲ ನೋಟಕ್ಕೆ ಅನಂತತೆಯನ್ನು ಸಾಮಾನ್ಯವಾಗಿ ಸೀಮಿತವೆಂದು ತೋರುವ ವಸ್ತುವಿಗೆ ಹೋಲಿಸಿದಂತೆ ಅನಿಸುತ್ತದೆ. ಮಾನವ 6 ಅಡಿ ಎತ್ತರದ ಮಾನಸಿಕ ಬೌದ್ಧಿಕ ಶಕ್ತಿಯನ್ನು ಪಡೆದುಕೊಂಡ ಪ್ರಾಣಿ ಎಂದು ತಿಳಿಯುವ ಸೀಮಿತ ಸಾಮಾನ್ಯ ದೃಷ್ಟಿ ಅಥವಾ ನಂಬಿಕೆಗೆ ಇದು ಆಘಾತ ನೀಡುತ್ತದೆ. ವ್ಯಕ್ತಿಯಲ್ಲಿರುವ ಸುಪ್ತ ಶಕ್ತಿಯನ್ನು ವಿಕಾಸಗೊಳಿಸಲು ಅನಂತ ಅವಕಾಶವನ್ನು ತೋರಿಸಿಕೊಡುತ್ತದೆ. ಈ ಸೂತ್ರದಂತೆ ನಿಜವಾದ ಮನುಷ್ಯ ಎಂದರೆ ಅನಂತನೂ ವಿಶ್ವವ್ಯಾಪಿಯೂ ಆದ ಆತ್ಮ. ಜೀವಾತ್ಮನು ಸರ್ವಶಕ್ತನ ಕಿಡಿಯಾದುದರಿಂದ ಮನುಷ್ಯ ಅಪಾರ ಶಕ್ತಿಯ ಅಕ್ಷಯ ನಿಧಿ. ಈ ಸತ್ಯದ ಅನುಭೂತಿಯನ್ನೇ ಆತ್ಮಸಾಕ್ಷಾತ್ಕಾರ ಎನ್ನುವುದು. ಕಾಪ್ರಾರ ಭೌತಶಾಸ್ತ್ರದ ಪಥ, ವಿಜ್ಞಾನಿ ಹೇಳಿದ ವೇದಾಂತ ತತ್ವ. ನಮ್ಮ ದೇಶದಲ್ಲಿ ಸತ್ಯಾನ್ವೇಷಿಗಳು ಪರಮಾರ್ಥ ಅಥವಾ ಕೊನೆಯ ಸತ್ಯವನ್ನು ತಿಳಿಯಲು 3 ವಿಧಾನಗಳನ್ನು ಅನುಸರಿಸುತ್ತಾರೆ. ಮೊದಲನೆಯದು ಪವಿತ್ರವೂ ಅಪೌರುಷೇಯವೂ ಎನಿಸಿದ ಗ್ರಂಥಗಳ ಅಧ್ಯಯನ. ಅನಂತರ
ಅದರಲ್ಲಿ ಹೇಳಿದ ವಿಷಯಗಳನ್ನು ತರ್ಕಯುಕ್ತಿಗಳ ಮೂಲಕ ಸಂಶಯ ವಿಪರೀತ ಭಾವನೆಗಳನ್ನು ದೂರ ಮಾಡಿ ಸ್ಪಷ್ಟವಾಗಿ ತಿಳಿಯುವುದು. ಮೂರನೆಯದು ಬೌದ್ಧಿಕ ಮಟ್ಟದಲ್ಲಿ ನಿಸ್ಸಂಶಯವಾಗಿ ತಿಳಿದ ವಿಷಯವನ್ನು ಧ್ಯಾನದ ಮೂಲಕ ತಾನೇ ಅನುಭವಿಸುವುದು. ಹೀಗೆ ಶ್ರುತಿ, ಯುಕ್ತಿ ಮತ್ತು ಅನುಭವಗಳೆಲ್ಲ ಸೂಚಿಸುವ ಗುರಿ ಸಂಗತವಾಗಿದ್ದರೆ ಅದನ್ನು ಸತ್ಯ ಎಂದು ಸ್ವೀಕರಿಸುವುದು ರೂಢಿ. ಕಾಪ್ರಾ ಅವರು ಈ ಮೂರು ವಿಧಾನಗಳೊಡನೆ ಸತ್ಯವನ್ನು ನಾಲ್ಕನೆಯದಾದ ವಿಜ್ಞಾನದ ಹೊರಗಲ್ಲಿಗೆ ಹಚ್ಚಿ ನೋಡುವ ಒಬ್ಬ ಸಂಶೋಧಕ ವಿಜ್ಞಾನಿ. ಕೇವಲ ವಿಶ್ಲೇಷಣಾತ್ಮಕ ವೈಜ್ಞಾನಿಕ ಚಿಂತನೆಯಲ್ಲೇ ಮಗ್ನರಾಗಿದ್ದ ಅವರಿಗೆ ಅಂತರ್ದೃಷ್ಟಿಯ ಅನುಭವ ಒಂದು ಶಕ್ತಿಖೇಲನದ ಬೃಹತ್ ದರ್ಶನ ಭಾವವಿಹ್ವಲತೆಯನ್ನೇ ಉಂಟುಮಾಡಿತು. ವಿಶ್ವದ ಮೂಲಭೂತ ಏಕತೆಯೇ ಪೌರಸ್ತ್ಯ ಅನುಭಾವಿಗಳ ಅನುಭವವಾಣಿಯ ಒಂದು ಪ್ರಮುಖ ಅಂಶ. ಆಧುನಿಕ ಭೌತ ವಿಜ್ಞಾನದಲ್ಲಿ ಇದು ನಮಗೆ ಗೋಚರಿಸುವ ಒಂದು ತತ್ವ, ಒಂದು ಸತ್ಯ. ಅಣುವಿನ ಹಂತದಲ್ಲೇ ಈ ಏಕತೆ ವ್ಯಕ್ತವಾಗುತ್ತದೆ. ಕ್ವಾಂಟಮ್ ಸಿದ್ಧಾಂತವು ವಿಜ್ಞಾನವನ್ನು ಭೌತ ವಸ್ತುಗಳ ಒಂದು ಸಂಗ್ರಹದಂತಲ್ಲ, ಒಂದೇ ಅಖಂಡ ವಸ್ತುವಿನ ವಿವಿಧ ಭಾಗಗಳ ನಡುವೆ ಇರುವ ಸಂಬಂಧಗಳ ಜಟಿಲ ಜಾಲದಂತೆ ನೋಡಲು ನಮ್ಮನ್ನು ನಿರ್ಬಂಧಿಸುತ್ತದೆ ಎನ್ನುವರು ಡಾಕ್ಟರ್ ಕಾಪ್ರಾ. ಅವರ ಪ್ರಕಾರ ಇಡೀ ವಿಶ್ವವೇ ಒಂದು ಮೂಲಭೂತ ಕ್ಷೇತ್ರದಂತೆ ಕಾಣಿಸುವುದು. ಅಲ್ಲದೆ ಪ್ರತಿಯೊಂದು ನಕ್ಷತ್ರ, ಪರಮಾಣು, ಅಲೆಯುವ ಧೂಮಕೇತು, ಮೆಲ್ಲನೆ ಸುತ್ತುವ ನೀಹಾರಿಕೆ, ತಿರುಗುವ ಎಲೆಕ್ಟ್ರಾನು ಇವೆಲ್ಲ ಆ ಕ್ಷೇತ್ರದಲ್ಲಿನ ಒಂದೊಂದು ಅಲೆ ಅಥವಾ ಗುಳ್ಳೆಗಳಂತೆ ಕಾಣುವುವು. ಇವೆಲ್ಲವುಗಳ ಹಿಂದೆ ದೇಶ ಕಾಲಗಳ ಏಕತೆ ಇದೆ. ಚಲನೆ ಮತ್ತು ಬದಲಾವಣೆಗಳು ವಸ್ತುವಿನ ಪ್ರಮುಖ ಲಕ್ಷಣಗಳಷ್ಟೇ. ಚಲನೆಗೆ ಕಾರಣವಾದ ಯಾವುದೋ ಅವ್ಯಕ್ತ ಶಕ್ತಿಯು ವಸ್ತುವಿನ ಹೊರಗೆ ಎಲ್ಲಿಯೋ ಇದೆ ಎಂದಲ್ಲ, ವಸ್ತುವಿನಲ್ಲೇ ಅಡಗಿರುವ ಸ್ವಭಾವ ಸಿದ್ಧವಾದ ಒಂದು ಲಕ್ಷಣ ಅದು. ಇದರಂತೆಯೇ ಪೌರಸ್ತ್ಯ ಅನುಭಾವಿಗಳ ದೇವತ್ವದ ಕಲ್ಪನೆಯೂ ಕೂಡ. ಜಗತ್ತನ್ನು ಆಳುವವನೊಬ್ಬ ಎಲ್ಲಿಯೋ ಕುಳಿತುಕೊಂಡು ಸರ್ವಾಧಿಕಾರಿಯಂತೆ ಆದೇಶ ನೀಡುವನು ಎಂದಲ್ಲ, ಪ್ರತಿಯೊಂದನ್ನೂ ಒಳಗಿನಿಂದಲೇ ನಿಯಂತ್ರಿಸುವ ತತ್ವ ಅದು. ವಿಕಾಸದ ವಿಧಾನ. ಡಾಕ್ಟರ್ JS ಹಾಲ್ಡೇನ್ ತಮ್ಮ ಯುನಿಟಿ ಆ್ಯಂಡ್ ಡೈವರ್ಸಿಟಿ ಆಫ್ ಲೈಫ್ ಎಂಬ ಗ್ರಂಥದಲ್ಲಿ ಭೌತಶಾಸ್ತ್ರದಲ್ಲಿ ನಡೆದ ಈ ಶತಮಾನದ 2 ಪ್ರಮುಖ ಸಂಶೋಧನೆಗಳು ಆಳವಾದ ತಾತ್ವಿಕ ಅರ್ಥವನ್ನು ಹೊಂದಿವೆ. ಐನ್ಸ್ಟೀನ್ ಕಂಡುಹಿಡಿದ ಕಾಲ ದೇಶಗಳು ಒಂದೇ ತೆರನಾದ ಸಂಬಂಧದ ವಿಭಿನ್ನ ಮುಖಗಳು ಎಂಬುದು ಒಂದು. ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳಲ್ಲಿರುವ ವ್ಯತ್ಯಾಸ ಕೊನೆಯದಲ್ಲ ಎಂಬುದು ಇನ್ನೊಂದು. ನನಗೂ ನಿಮಗೂ ಅಥವಾ ನನಗೂ ಹತ್ತಿರದ ಸೊಳ್ಳೆಗೂ ಇರುವ ವ್ಯತ್ಯಾಸ ಅಂತಿಮವಲ್ಲ ಎಂಬುದನ್ನು ನಂಬಲು ಈ ಸಿದ್ಧಾಂತ ಸಹಾಯ ಮಾಡುತ್ತದೆ. ಮುನ್ಸ್ಟರ್ನಲ್ಲಿನ ಪ್ರಾಣಿಶಾಸ್ತ್ರದ ಪ್ರಯೋಗಾಲಯದ ದೊಡ್ಡ ಕೋಣೆಯ ಗೋಡೆಯ ಮೇಲೆ ಪ್ರೊಫೆಸರ್ ರೆಂಚ್ ತತ್ವಮಸಿ ಎನ್ನುವ ಉಪನಿಷತ್ತಿನ ಮಹಾವಾಕ್ಯವನ್ನು ಬರೆದಿರಿಸಿಕೊಂಡದ್ದು ಇದೇ ಭಾವದಿಂದಲೇ ಎನ್ನುತ್ತಾರೆ. ಐನ್ಸ್ಟೀನ್ ತನ್ನ ಸಾಪೇಕ್ಷತಾ ಸಿದ್ಧಾಂತವನ್ನು ಪ್ರಕಟಿಸುವ 8 ವರ್ಷಗಳ ಮೊದಲು ಸ್ವಾಮಿ ವಿವೇಕಾನಂದರು ಉಪನ್ಯಾಸವೊಂದರಲ್ಲಿ ಹೀಗೆಂದರು: ಯೋಚನಾಶೀಲರಾದ ಯುರೋಪಿನ ಜನರು ಅಷ್ಟೇ ಏಕೆ, ವಿಶ್ವದ ವಿಚಾರಶೀಲರೆಲ್ಲ ನಮ್ಮಿಂದ ಒಂದು ಮಹಾಸತ್ಯವನ್ನು ನಿರೀಕ್ಷಿಸುತ್ತಿರುವರು. ಅದೇ ಸಮಸ್ತ ವಿಶ್ವದ ಆಧ್ಯಾತ್ಮಿಕ ಏಕತೆಯನ್ನು ಸಾರುವ ಸನಾತನ ಮಹಾತತ್ವ. ಈ ತತ್ವ ಇಂದು ಉಚ್ಚವರ್ಗದವರಿಗಿಂತ ಕೆಳವರ್ಗದವರಿಗೆ ಅಥವಾ ದಲಿತರಿಗೆ ಹೆಚ್ಚು ಬೇಕಾಗಿದೆ. ವಿದ್ಯಾವಂತರಿಗಿಂತ ಅಜ್ಞಾನಿಗಳಿಗೆ ಹೆಚ್ಚು ಅವಶ್ಯಕವಾಗಿದೆ. ಬಲಾಢ್ಯರಿಗಿಂತ ಬಲಹೀನರಿಗೆ ಹೆಚ್ಚು ಬೇಕಾಗಿದೆ. ಸುಸಂಸ್ಕೃತರಿಗಿಂತ ಶ್ರೀಸಾಮಾನ್ಯರಿಗೆ ಹೆಚ್ಚು ಅವಶ್ಯಕವಾಗಿದೆ. ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳು ವಸ್ತುವಿನ ನೈಜ ಸ್ವಭಾವಗಳ ಅರಿವಿನಿಂದ ವಾಸ್ತವಿಕವಾಗಿ ಸಮಸ್ತ ವಿಶ್ವದ ಏಕತೆಯನ್ನು ಪ್ರಯೋಗಾತ್ಮಕವಾಗಿ ಸಾರಿ ಹೇಳುತ್ತಿವೆ
ಎಂಬುದನ್ನು ಮದರಾಸು ವಿಶ್ವವಿದ್ಯಾನಿಲಯದ ಪದವೀಧರರಿಗೆ ನಾನು ಹೇಳಬೇಕಾಗಿಲ್ಲ. ವಸ್ತುವಿನ ಮೂಲ ಸ್ವರೂಪದ ದೃಷ್ಟಿಯಿಂದ ಅಥವಾ ವಸ್ತುವಿಜ್ಞಾನದ ಭಾಷೆಯಲ್ಲಿ ಹೇಳುವುದಾದರೆ, ನಾನು, ನೀವು, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವೂ ಅನಂತ ವಸ್ತುವಿನ ಸಾಗರದಲ್ಲಿ ಪುಟ್ಟ ಪುಟ್ಟ ಅಲೆಗಳು ಮಾತ್ರ. ಶತಮಾನಗಳ ಹಿಂದೆ ಭಾರತೀಯ ಮನಃಶಾಸ್ತ್ರವು ಮನಸ್ಸು ಮತ್ತು ದೇಹ ಇವು ಸಮಷ್ಟಿ ಅಥವಾ ಸಮಗ್ರ ವಸ್ತು ಸಾಗರದಲ್ಲಿ ಅಲೆಗಳು ಮಾತ್ರ ಎಂಬುದನ್ನು ಹೇಗೆ ಸಾರಿದ್ದವು. ಉಪನಿಷತ್ತು ಇನ್ನೂ ಒಂದು ಹೆಜ್ಜೆ ಮುನ್ನಡೆದು ಪ್ರಕೃತಿ ಅಥವಾ ಸಮಸ್ತ ಜಗತ್ತಿನ ಏಕತೆಯ ಹಿನ್ನೆಲೆಯಲ್ಲಿ ಇರುವುದು ಒಂದೇ ಸತ್ಯವೆಂದು, ಆತ್ಮವೆಂದು ಸಾರಿತು. ಈ ವಿಶ್ವ ಬ್ರಹ್ಮಾಂಡದಲ್ಲಿರುವ ಪರಮ ಆತ್ಮ ಒಂದೇ ಅಥವಾ ಒಬ್ಬನೇ. ಕೊನೆಯಲ್ಲಿ ಎಲ್ಲವೂ ಒಂದೇ. ಪರಮಾಣು ಲೀಲಾ ವಿನೋದ. ಪರಮಾಣು ಮಟ್ಟಕ್ಕಿಳಿದಾಗ ವಿಜ್ಞಾನಿಗೂ ಈ ಏಕತೆಯ ಅರಿವಾಗುತ್ತದೆ. ಪರಮಾಣು ಸೂಕ್ಷ್ಮ ಕಣಗಳ ದೃಷ್ಟಿಯಿಂದ ವಸ್ತುಗಳು ಗುಣ, ಗಾತ್ರ, ರೂಪ, ಆಕಾರಗಳಲ್ಲಿ ಎಷ್ಟೇ ಭಿನ್ನವಾಗಿದ್ದರೂ ಅವುಗಳೆಲ್ಲ ಮೂಲತಃ ಪರಮಾಣುಗಳೆಂಬ ಇಟ್ಟಿಗೆಗಳಿಂದಲೇ ರಚಿತವಾದವುಗಳು. ಗ್ರಹಿಸಲು ಅಸಾಧ್ಯವಾದ ಈ ಶಕ್ತಿಯ ಕಣಗಳೇ ನಮ್ಮ ಪಾಲಿಗೆ ತಿನ್ನಲು ಆಹಾರ ಪದಾರ್ಥಗಳಾಗಿ, ಉರಿಸಲು ಇದ್ದಿಲಾಗಿ, ಎಣ್ಣೆಯಾಗಿ, ಉಡಲು ಬಟ್ಟೆಬರೆಗಳಾಗಿ, ಇನ್ನಿತರ ಅಸಂಖ್ಯ ವಸ್ತುಗಳಾಗಿ ಒಂದೆಡೆ ಪರಿವರ್ತಿತವಾದರೆ ಇನ್ನೊಂದೆಡೆ ವಿಭಿನ್ನ ಶರೀರಗಳಾಗಿ, ಅವಯವ ಅಂಗಾಂಗಗಳಾಗಿ, ಅವುಗಳ ಬೆಳವಣಿಗೆಯ ಸಾಧನವಾಗಿ, ಮನುಷ್ಯನಾಗಿ, ಅತಿ ಸೂಕ್ಷ್ಮ ಬೀಜಕಣಗಳ ಮೂಲಕ ವಂಶವಾಹಿಗಳಾಗಿ ರೂಪಾಂತರಿತವಾಗಿವೆ. ಈ ಜಗತ್ತು ಇಷ್ಟ ಬಂದಂತೆ ಅಸಂಬದ್ಧವಾಗಿ ನಡೆಯದೆ ಕಟ್ಟುನಿಟ್ಟಿನಂತೆ ನಡೆಯುವ, ಸರ್ವತ್ರ ಸರ್ವವ್ಯಾಪಿಯಾಗಿರುವ ಅಲೌಕಿಕವಾದ ಅಣು ಕಣಗಳ ಅರ್ಥಪೂರ್ಣ ವ್ಯವಸ್ಥೆಗೆ ಕಾರಣವಾದ ಪರಮಪ್ರಜ್ಞೆಯ ಅಥವಾ ಪರಮಾತ್ಮನ ನೆರವಿನ ಹೊಳಹು ದೊರೆಯುವಂತೆ ಇದೆ. ಎಲ್ಲ ವಸ್ತುಗಳ ಆಳವನ್ನು ಶೋಧಿಸುವ ಶಕ್ತಿ ಇದ್ದ ವ್ಯಕ್ತಿಯಲ್ಲಿ ಧರ್ಮವಿಲ್ಲದ ವೈಜ್ಞಾನಿಕ ಮನಸ್ಸನ್ನು ಕಾಣುವುದು ಕಷ್ಟ ಎನ್ನುತ್ತಾರೆ ಐನ್ಸ್ಟೈನ್. ವಿಶ್ವದ ಹಿನ್ನೆಲೆಯಲ್ಲಿ ಪರಮಾತ್ಮ ಎಲ್ಲ ಕಡೆಯಲ್ಲಿ ಇದ್ದು ಎಲ್ಲ ಕಾಲಗಳಲ್ಲೂ ಎಲ್ಲವನ್ನೂ ನಿಯಂತ್ರಿಸುವ ತತ್ವವೇ ಪರಮಾತ್ಮ ಅಥವಾ ಪರಮಾರ್ಥ ತತ್ವ. ಸರ್ವಶಕ್ತನಾದ ಭಗವಂತನು ತಾನು ಸರ್ವಭೂತಗಳ ಹಿನ್ನೆಲೆಯಲ್ಲಿ ಅಂತರ್ಯಾಮಿಯಾಗಿ ನಿರ್ವಿಕಾರನಾಗಿದ್ದುಕೊಂಡು ಸರ್ವಭೂತಗಳನ್ನೂ ತನ್ನ ಮಾಯಾಶಕ್ತಿಯಿಂದ ಯಂತ್ರವತ್ ಪರಿಭ್ರಮಿಸುವಂತೆ ಮಾಡುತ್ತಾನೆ ಎಂಬ ಮಾತು ಭಗವದ್ಗೀತೆಯಲ್ಲಿ ಬರುತ್ತದೆ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತಾ ಕೇವಲೋ ನಿರ್ಗುಣಶ್ಚ. ಇದು ಶ್ವೇತಾಶ್ವತರ ಉಪನಿಷತ್ತಿನ ನುಡಿ. ಯಾರು ಎಲ್ಲ ಭೂತಗಳಲ್ಲೂ ಅಡಗಿರುವನೋ, ಸರ್ವವ್ಯಾಪಿಯೋ, ಸರ್ವಭೂತಗಳ ಅಂತರಾತ್ಮನೋ, ಕರ್ಮಗಳಿಗೆ ತಕ್ಕ ಫಲವನ್ನು ಕೊಡುವ ಅಧಿಷ್ಠಾತೃವೋ, ಸರ್ವಪ್ರಾಣಿಗಳಿಗೆ ಆಶ್ರಯನೋ, ಸಾಕ್ಷಿಯೋ, ಎಲ್ಲವನ್ನೂ ನೋಡುವವನೋ, ಎಲ್ಲರಿಗೂ ಚೇತನವನ್ನು ಕೊಡುವವನೋ, ಸತ್ವಾದಿ ಗುಣಗಳಿಗೆ ಅತೀತನೋ, ಆ ದೇವನು ಒಬ್ಬನೇ. ಮಹಾಘನದ ಮಹಾತ್ಮೆ. ವ್ಯಕ್ತಿಯ ಹಿನ್ನೆಲೆಯ ಆಳದಲ್ಲಿರುವ ತಳಪಾಯದ ತತ್ವವೂ ಬ್ರಹ್ಮಾಂಡದ ಹಿನ್ನೆಲೆಯ ಆಳದಲ್ಲಿರುವ ತಳಪಾಯದ ತತ್ವವೂ ಒಂದೇ ಎಂಬುದು ಅನುಭಾವಿಗಳ ಅಂತಿಮ ನಿರ್ಣಯ. ಅದು ಇಲ್ಲಿ ಧ್ವನಿತ. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಎಲ್ಲಕ್ಕೂ ಮೂಲವಾದ ಪರಮಾಣು ಲೀಲೆಯನ್ನು ವಿವರಿಸುವ ಕ್ಷೇತ್ರ ಸಿದ್ಧಾಂತಗಳನ್ನು ಅರಿತರೆ ವಿಜ್ಞಾನದ ಆಗುಹೋಗುಗಳ ಜಾಡೇ ತಿಳಿಯುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಸ್ವಾತಂತ್ರ್ಯ ಪೂರ್ವದ ಹೋರಾಟದಲ್ಲಿ ದೇಶಪ್ರೇಮಿಗಳ ಹೃದಯದಲ್ಲಿ ವಿದ್ಯುತ್ ಸಂಚಾರ ಮಾಡಿಸಿದ, ಸ್ಫೂರ್ತಿಯ ಕಿಡಿಯನ್ನು ಹೊತ್ತಿಸಿದ, ಜನರನ್ನು ತ್ಯಾಗ ಸೇವೆಗಳಿಗೆ ದೀಕ್ಷಾಬದ್ಧರಾಗುವಂತೆ ಪ್ರೇರಿಸಿದ ವಿವೇಕಾನಂದರ ವಾಣಿಯಲ್ಲಿ ತಿರುಗಿ ಅನುರಣಿತವಾಗುವ
ಬೋಧನೆಯೇ ಪ್ರಚಂಡ ಇಚ್ಛಾಶಕ್ತಿ ಮತ್ತು ಕಾರ್ಯಶಕ್ತಿಯ ವಿಚಾರ. ಜನಮನದಲ್ಲಿ ಅಡಗಿರುವ ಈ ಶಕ್ತಿ ಆತ್ಮವಿಶ್ವಾಸದಿಂದ ಎಚ್ಚರಗೊಳ್ಳಬಹುದಾದದ್ದು. ಇದರ ಬಗ್ಗೆ ವಿವೇಕಾನಂದರು ಹೀಗೆನ್ನುತ್ತಾರೆ: ಶಾಶ್ವತ ನಿಯಮಗಳನ್ನು ಆಧರಿಸಿ ನಿಂತ ನಮ್ಮ ಧರ್ಮದಲ್ಲಿ ಅಡಗಿರುವ ಮಹಾಸತ್ಯಗಳನ್ನು ಶ್ರೀಸಾಮಾನ್ಯರಿಗೆ ಬೋಧಿಸಲಾಗಿದೆ. ನೀವು ಏನೂ ಅಲ್ಲ, ಅಪ್ರಯೋಜಕ ವ್ಯಕ್ತಿಗಳು ಎಂದು ಶತಮಾನಗಳಿಂದ ಅವರನ್ನು ಹೆದರಿಸಿ ಗದರಿಸಿ ಪ್ರಾಣಿಮಟ್ಟದ ಕನಿಷ್ಠ ಸ್ಥಿತಿಗೆ ಕೊಂಡೊಯ್ಯಲಾಗಿದೆ. ಅವರು ಈ ಆತ್ಮನ ವೈಭವವನ್ನು ಎಂದೂ ಕೇಳಿರಲಿಲ್ಲ. ಅವರೆಲ್ಲರೂ ಈ ಆತ್ಮವಿಚಾರವನ್ನು ಕೇಳುವಂತಾಗಲಿ. ಅತ್ಯಂತ ನಿಕೃಷ್ಟ ಸ್ಥಿತಿಗೆ ಇಳಿದವರೂ ಇದನ್ನು ಕೇಳಲಿ. ತಮ್ಮನ್ನು ನೀಚಾತಿ ನೀಚರೆಂದು ತಿಳಿದುಕೊಂಡವರಲ್ಲೂ ಈ ದೈವೀ ತೇಜಸ್ಸು ಇದೆ, ಆತ್ಮ ಇದೆ. ಅವರೆಲ್ಲರೂ ತಮ್ಮಲ್ಲಿ ತಾವು ಶ್ರದ್ಧೆಯನ್ನು ಬೆಳೆಸಿಕೊಳ್ಳಲಿ. ಆಂಗ್ಲರಿಗೂ ನಿಮಗೂ ಇರುವ ವ್ಯತ್ಯಾಸಕ್ಕೆ ಕಾರಣವೇನು? ಅವರು ತಮ್ಮ ಹಕ್ಕು, ಕರ್ತವ್ಯ, ರಾಜನೀತಿ ಮುಂತಾದವುಗಳನ್ನು ಕುರಿತು ಮಾತನಾಡಲಿ. ನಾನು ನಿಜವಾದ ವ್ಯತ್ಯಾಸ ಏನೆಂಬುದನ್ನು ಕಂಡುಕೊಂಡಿದ್ದೇನೆ. ನಾನೊಬ್ಬ ಆಂಗ್ಲ, ಏನನ್ನೂ ಸಾಧಿಸಬಲ್ಲೆ ಎಂದು ಅವರು ದೃಢವಾಗಿ ನಂಬಿದ್ದಾರೆ. ಆ ತೆರನಾದ ಆತ್ಮಶ್ರದ್ಧೆಯು ಆಗಲೇ ಒಳಗೆ ಇರುವ ದೈವೀ ಶಕ್ತಿಯನ್ನು ಹೊರಹೊಮ್ಮುವಂತೆ ಮಾಡುವುದು. ಆದರೆ ಈ ದೇಶದಲ್ಲಿ ನೀವುಗಳೆಲ್ಲ ಶುದ್ಧ ಅಪ್ರಯೋಜಕ ವ್ಯಕ್ತಿಗಳೆಂದು ತರಬೇತನ್ನು ಪಡೆದುಕೊಂಡು ಹಾಗೆಯೇ ಆಗುತ್ತಿದ್ದೀರಿ. ನಮಗೆ ಶಕ್ತಿ ಬೇಕು. ಆದುದರಿಂದ ಪ್ರತಿಯೊಬ್ಬರೂ ಮೊದಲು ಈ ಆತ್ಮವಿಶ್ವಾಸದ ಪಾಠವನ್ನು ಕಲಿಯಲಿ. ನಂಬಿಕೆಯ ಅದ್ಭುತ ಶಕ್ತಿ. ಡಾಕ್ಟರುಗಳ ವ್ಯಕ್ತಿತ್ವ, ಅವರು ನೀಡುವ ಸಲಹೆ ಸೂಚನೆಗಳ ಪ್ರಭಾವ, ರೋಗಿಗಳು ಡಾಕ್ಟರುಗಳಲ್ಲಿ ಇರಿಸಿದ ವಿಶ್ವಾಸ, ಇವುಗಳ ಮಹತ್ವವನ್ನು ಕುರಿತು ಅಮೇರಿಕಾದ ಬಾಸ್ಟನ್ ನಗರದ ಡಾಕ್ಟರ್ ಬೆನ್ಸನ್ 40 ವರ್ಷ ಸಂಶೋಧಿಸಿದ್ದರು. ಯಾವ ದ್ರವ್ಯಗುಣವಿಲ್ಲದ ಔಷಧಿಗಳನ್ನು ಸೇವಿಸಿಯೂ ಆ ಮಾತ್ರೆ ಬಹಳ ಒಳ್ಳೆಯ ಕೆಲಸ ಮಾಡುತ್ತದೆ ಎಂಬ ಡಾಕ್ಟರುಗಳ ಮಾತನ್ನೇ ನಂಬಿ ರೋಗಮುಕ್ತರಾದವರು 100ಕ್ಕೆ 80 ಮಂದಿ ಎಂದು ಡಾಕ್ಟರ್ ಬೆನ್ಸನ್ ವರದಿ ಮಾಡುತ್ತಾರೆ. ಈ ನಿರುಪಯುಕ್ತ ಔಷಧಿಗಳನ್ನು ಸೇವಿಸಿಯೇ ಎದೆನೋವು, ಹೃದಯ ರೋಗಗಳಿಂದಲೂ ಪಾರಾಗಿರುವುದು ಅವರ ವರದಿ ತಿಳಿಸುತ್ತದೆ. ಔಷಧಕ್ಕಿಂತಲೂ ವೈದ್ಯರ ಉತ್ಸಾಹ, ಪ್ರೀತಿ ಮತ್ತು ಕಳಕಳಿ, ವಿಶ್ವಾಸಾರ್ಹ ನಡವಳಿಕೆ ರೋಗಿಗಳ ನೋವನ್ನು ಕಡಿಮೆ ಮಾಡುತ್ತದೆ. 16ನೆಯ ಶತಮಾನದ ಜರ್ಮನ್ ವೈದ್ಯ ಪ್ಯಾರಾಸೆಲ್ಸಸ್ ನಂಬಿಕೆಯಿಂದಲೇ ಎಲ್ಲ ರೋಗಗಳನ್ನು ಗುಣಪಡಿಸಬಹುದು ಎಂದಿದ್ದನಂತೆ. ಆದರೆ ಎಲ್ಲರಿಗೂ ದೃಢ ನಂಬಿಕೆ ಸಾಧ್ಯ. ಅಭ್ಯಾಸ ತರಬೇತಿಗಳಿಂದ ಅಂತಹ ನಂಬಿಕೆ ಬೆಳೆಯಲಾರದು. ಔಷಧದ ಪ್ರಭಾವ ಇಲ್ಲವೆಂದೇನೂ ಅಲ್ಲ. ಸಂಶಯರಹಿತ ದೃಢ ನಂಬಿಕೆಯ ಅದ್ಭುತ ಶಕ್ತಿಯನ್ನು ಮಾತ್ರ ಇಲ್ಲಿ ಹೇಳ ಹೊರಟದ್ದು. ವಶ್ಯ ಸೂಕ್ತಿಯಲ್ಲಿ ಮನೋಲೀಲೆ. ಸಭಾಕಂಪದಿಂದ ಮಾತನಾಡಲು ಅಂಜುತ್ತಿದ್ದ ವ್ಯಕ್ತಿಯನ್ನು ಸುಪ್ತಾವಸ್ಥೆಗೆ ಕೊಂಡೊಯ್ದು ನೀನು ಸಲೀಸಾಗಿ ಮಾತನಾಡುತ್ತೀ ಎಂಬ ಸೂಚನೆಯನ್ನು ತಜ್ಞ ನೀಡಿದಾಗ ಸುಪ್ತಾವಸ್ಥೆಯಲ್ಲೇ ಎದ್ದು ನಿಂತು ಆತ ನಿರ್ಭೀತಿಯಿಂದ ಮಾತನಾಡಿದ. ಸಾಮಾನ್ಯ ಸ್ಥಿತಿಯಲ್ಲಿ ಜಟಿಲವಾದ ಗಣಿತದ ಸಮಸ್ಯೆಯನ್ನು ಬಿಡಿಸಲು 1 ಗಂಟೆ ಬೇಕಿತ್ತು. ವಶ್ಯಸುಪ್ತಿಯಲ್ಲಿನ ಸೂಚನೆಯ ನಂತರ ಒಬ್ಬಾತ ಅದನ್ನು 20 ನಿಮಿಷಗಳಲ್ಲಿ ಮುಗಿಸಲು ಸಮರ್ಥನಾದ. ಈ ಮಾತುಗಾರಿಕೆಯಾಗಲಿ, ಗಣಿತ ತಜ್ಞತೆಯಾಗಲಿ ವಶ್ಯಸುಪ್ತಿಯ ತಜ್ಞನನ್ನು ನೋಡುವ ಮೊದಲೇ ಆ ವ್ಯಕ್ತಿಗಳಲ್ಲಿ ಇತ್ತು. ಅದು ತಜ್ಞನ ಮಾಂತ್ರಿಕ ಶಕ್ತಿ ಅಥವಾ ಪವಾಡ ಶಕ್ತಿ ಆಗಿರಲಿಲ್ಲ. ತನ್ನಲ್ಲಿ ಅಡಗಿದೆ ಎಂಬ ನಂಬಿಕೆ ಆ ವ್ಯಕ್ತಿಗಳಲ್ಲಿ ಇರಲಿಲ್ಲ ಅಷ್ಟೇ. ನಿಷೇಧಾತ್ಮಕ ಭಾವನೆಗಳಿಂದ ಅದನ್ನು ಭದ್ರವಾಗಿ ಮುಚ್ಚಲಾಗಿತ್ತು. ತಜ್ಞ ಆ ಮುಚ್ಚಳವನ್ನು ದೂರ ಸರಿಸಿದ. ಮಕ್ಕಳಲ್ಲಿ ಹೊರಮನಸ್ಸು ಬಲಿಯುವುದಕ್ಕೆ ಮೊದಲೇ ನಿಷೇಧಾತ್ಮಕ ಸೂಚನೆಗಳನ್ನು ಇತ್ತರೆ ಅವು ವಶ್ಯಸುಪ್ತಿಯಲ್ಲಿ ನೀಡಿದ ಸೂಚನೆಯಂತೆಯೇ ಕೆಲಸ ಮಾಡುತ್ತದೆ. ಆದುದರಿಂದ ಮಕ್ಕಳನ್ನು ತಿದ್ದುವವರು
ಬಹಳ ಜಾಗರೂಕರಾಗಿರಬೇಕು. ನಾವೆಲ್ಲ ಭಗವಂತನ ಮಕ್ಕಳು, ಅನಂತಾತ್ಮನ ಅಥವಾ ಪರಂಜ್ಯೋತಿಯ ಕಿಡಿಗಳು. ನಮ್ಮಿಂದ ಯಾವ ಕಾರ್ಯವೂ ಅಸಾಧ್ಯವಲ್ಲ. ಮಾನವನು ಏನನ್ನು ಬೇಕಾದರೂ ಸಾಧಿಸಬಲ್ಲ. ಈ ವಿಷಯವನ್ನು ಎಂದೂ ಮರೆಯಬೇಡಿ ಎಂದರು ಸ್ವಾಮಿ ವಿವೇಕಾನಂದರು. ಅವರು ವ್ಯಕ್ತಿಯೇ ಆಗಲಿ ಜನಾಂಗವೇ ಆಗಲಿ ಶ್ರದ್ಧೆಯನ್ನು ಕಳೆದುಕೊಂಡರೆ ನಾಶ ಸಮೀಪಿಸಿದಂತೆ ಎಂದಿದ್ದಾರೆ. ದೌರ್ಬಲ್ಯದ ದಾರ್ಶನಿಕರು. ಸಾಮ್ರಾಜ್ಯಶಾಹಿಗಳು ಕಳೆದ ಶತಮಾನದಲ್ಲಿ ರೂಪಿಸಿದ ನಮ್ಮ ಮಕ್ಕಳು ಪಡೆಯುವ ಶಿಕ್ಷಣದ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೀಗೆಂದಿದ್ದರು: ನೀವು ಪಡೆಯುವ ಶಿಕ್ಷಣದಲ್ಲಿ ಕೆಲವೊಂದು ಗುಣಗಳಿವೆ, ಆದರೆ ಅದರಿಂದಾಗುವ ಅಪಕಾರದ ಪ್ರಮಾಣ ಎಷ್ಟು ಹೆಚ್ಚಿದೆ ಎಂದರೆ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಒಳ್ಳೆಯ ಅಂಶದ ಭಾರವೇ ಇಲ್ಲ ಎನ್ನುವಂತಾಗಿದೆ. ಮಗುವನ್ನು ಶಾಲೆಗೆ ಕರೆದೊಯ್ದಾಗ ಮೊದಲು ಅದು ಕಲಿಯುವುದು ತನ್ನ ತಂದೆ ಒಬ್ಬ ಮೂರ್ಖ ಎಂದು, ಎರಡನೆಯದು ತನ್ನ ಅಣ್ಣ ತನ್ನ ಅಜ್ಜ ಹುಚ್ಚ ಎಂದು, ಮೂರನೆಯದು ತನ್ನ ಗುರುಗಳೆಲ್ಲ ಮೋಸಗಾರರು ಎಂದು, ನಾಲ್ಕನೆಯದೇ ತನ್ನ ದೇಶದ ಪವಿತ್ರ ಗ್ರಂಥಗಳೆಲ್ಲ ಸುಳ್ಳು ಮೂಢನಂಬಿಕೆಗಳ ಕಂತೆ ಎಂದು, ಐದನೆಯದೇ ತಾವೆಲ್ಲ ಕೆಲಸಕ್ಕೆ ಬಾರದವರು, ತಮ್ಮ ದೇಶದಲ್ಲಿ ಮಹಾವ್ಯಕ್ತಿಗಳೇ ಹುಟ್ಟಿಲ್ಲ ಎಂದು. ಹೀಗೆ ಬೆಳೆದ ಹುಡುಗನೊಬ್ಬ 16 ವರ್ಷ ವಯಸ್ಸಾಗುವಾಗ ಶಕ್ತಿ ಉತ್ಸಾಹಗಳಿಲ್ಲದ ನಿಷೇಧಾತ್ಮಕ ಭಾವನೆಗಳ ಮುದ್ದೆಯಾಗುತ್ತಾನೆ. ನಿಷೇಧಾತ್ಮಕ ವಿದ್ಯಾಭ್ಯಾಸ ಅಥವಾ ನಿಷೇಧಮಯ ಭಾವನೆಗಳ ಮೇಲೆ ನಿಂತ ಯಾವುದೇ ತರಬೇತಿ ಸಾವಿಗಿಂತಲೂ ಭಯಾನಕ. ಸ್ವಾತಂತ್ರ್ಯಾನಂತರವೂ ಭಾಷಾ ವಿವಾದ, ಜಾತಿಗಳಲ್ಲಿ ಪರಸ್ಪರ ದ್ವೇಷ, ವ್ಯಕ್ತಿ ಸ್ವಾರ್ಥ, ಬುದ್ಧಿಜೀವಿಗಳ ಪರಾನುಕರಣೆ ಮತ್ತು ಅಸಹಾಯಕತೆ, ಅಪಾರ ಭ್ರಷ್ಟಾಚಾರ, ನೈತಿಕ ಅವನತಿ ಇವು ದೇಶವನ್ನು ತರಿದು ತಿನ್ನುತ್ತಿವೆಯಲ್ಲ. ಶ್ರದ್ಧೆಯ ಕೇಂದ್ರಬಿಂದು ಇಲ್ಲವೇ ಜನಾಂಗದ ಸ್ವ-ವ್ಯಕ್ತಿತ್ವ ಚಿತ್ರದಲ್ಲಿ ನಿಷೇಧಮಯ ಭಾವನೆಗಳು ತುಂಬಿ ದುರಂತ ಸನ್ನಿವೇಶ ಹತ್ತಿರವಾಗುತ್ತಿದೆ. ಬೇಕಾಗಿದೆ ಕಾಯಕಲ್ಪ. ನಮ್ಮ ದೇಶದ ಧೀಮಂತ ನಾನಿ ಪಾಲ್ಕಿವಾಲರು ಜಪಾನ್ ದೇಶದ ಜನರಿಗಿಂತ ನಾವು ಕಡಿಮೆ ಬುದ್ಧಿಶಾಲಿಗಳೇನೂ ಅಲ್ಲ, ಆದರೆ ನೀವು ಜಗತ್ತಿನ ಉನ್ನತ ರಾಷ್ಟ್ರಗಳಲ್ಲಿ ಅತ್ಯುನ್ನತ ಸ್ಥಾನ ಗಳಿಸಿಕೊಂಡಿದ್ದೀರಿ. ನಾವು ಇನ್ನೂ ಕೊಳೆ ಕೊಂಪೆಗಳಲ್ಲಿ ನರಳುತ್ತಿದ್ದೇವೆ. ಇದಕ್ಕೇನು ಕಾರಣ ಎಂದು ಜಪಾನಿನ ಮಂತ್ರಿಗಳೊಬ್ಬರನ್ನು ಕೇಳಿದರಂತೆ. ಮಂತ್ರಿಗಳ ಅರ್ಥಪೂರ್ಣ ಉತ್ತರ ಹೀಗಿತ್ತು: ನನ್ನ ಸ್ನೇಹಿತರೇ, ಜಪಾನಿನ ನಾವು 1 ಮಿಲಿಯನ್ ನಾಗರಿಕರಿದ್ದೇವೆ. ನಿಮ್ಮಲ್ಲಿ 600 ಮಿಲಿಯನ್ ವ್ಯಕ್ತಿಗಳಿದ್ದಾರೆ. ಬ್ರಿಟಿಷರು ಬಿತ್ತಿದ ನೀವು ಗುಲಾಮರಾಗಿರಲು ಯೋಗ್ಯರು ಎನ್ನುವ ಭಾವನೆ ಭಾರತೀಯರ ಸ್ವ-ವ್ಯಕ್ತಿತ್ವ ಚಿತ್ರದಲ್ಲಿ ಗಟ್ಟಿಯಾಗಿ ಅಂಟಿಕೊಂಡಿದೆ. ಜಾತಿ ಭೇದ ಇಲ್ಲದೆ ಅದನ್ನು ಸರಿಪಡಿಸುವ ಭಾರತೀಯ ಸುಲಭ ವಿಧಾನ ಶ್ರದ್ಧೆಯ ವೃದ್ಧಿ. ವಿಚಾರವಂತರೆನಿಸಿಕೊಂಡವರ ಚಟ ಧರ್ಮ ಸಂಬಂಧಿಯಾದುದರಿಂದ ಶ್ರದ್ಧೆಗೆ ಅಂಧ ಎಂಬ ವಿಶೇಷಣ ಸೇರಿಸಿ ಅಪಹಾಸ್ಯ ಮಾಡುವುದು. ಸಂಶಯಗ್ರಸ್ತತೆಯೇ ವೈಚಾರಿಕತೆ ಎನ್ನುವುದು ಆಧುನಿಕರಲ್ಲಿ ಹಲವರ ಅವಿಚಾರಿತ ಫ್ಯಾಷನ್. ಶ್ರದ್ಧೆ ಒಂದು ಆತ್ಮಗುಣ, ಮನಸ್ಸಿನ ಒಂದು ಮಹಾಶಕ್ತಿ ಎಂದರೂ ಎಲ್ಲ ಕಾಲದಲ್ಲೂ ಇದರ ಉಪಯೋಗ ಪಡೆಯಬಹುದು. ನಮ್ಮ ಆಯಸ್ಸು, ಆರೋಗ್ಯ, ಉದ್ಯಮ, ಆನಂದ ಈ ಎಲ್ಲವುಗಳ ಮೇಲೆ ಶ್ರದ್ಧೆಯ ಪರಿಣಾಮ ಶತಸಿದ್ಧ. ವಿಶ್ವದಲ್ಲಿರುವ ಎಲ್ಲ ರಹಸ್ಯದ ಬಾಗಿಲುಗಳನ್ನು ತೆರೆಯುವ ಕೀಲಿ ಕೈ ಶ್ರದ್ಧೆ. ಅಪಾರ ಶಕ್ತಿಯನ್ನು ಸಂಪಾದಿಸಲು ಇರುವ ರಾಜಮಾರ್ಗವೂ ಈ ಶ್ರದ್ಧೆಯೇ. ಸರ್ವನಾಶದ ಮಧ್ಯೆ ಆಶಾವಾದಿಯಾಗಿ ಅಲುಗಾಡದೇ ನಿಲ್ಲುವ ಸ್ಥೈರ್ಯವನ್ನು ನೀಡುವುದೂ ಈ ಶ್ರದ್ಧೆಯೇ. ನಿಜವಾದ ಶ್ರದ್ಧೆ ಇತ್ತೆಂದಾದರೆ
ದಿವ್ಯಜ್ಞಾನವನ್ನೂ ಪಡೆಯಬಹುದು ಎನ್ನುವುದು ಭಗವದ್ಗೀತೆಯ ಒಂದು ಉಕ್ತಿ. ಅಂತರಂಗದಲ್ಲಿ, ಆಳದಲ್ಲಿ ಪ್ರತಿಯೊಬ್ಬರಲ್ಲೂ ಮಹಾಘನ ಇದೆ, ಅಪಾರ ಶಕ್ತಿ ಇದೆ. ಶ್ರದ್ಧೆ ಅದನ್ನು ಎಚ್ಚರಗೊಳಿಸುತ್ತದೆ. ರಚನಾತ್ಮಕ ವಿಧಾನಗಳಿಂದ ಮಗುವನ್ನು ತಿದ್ದಿ ಬೆಳೆಸಿ ಉನ್ನತ ಮಟ್ಟಕ್ಕೆ ಏರಿಸುವುದರಿಂದ ಪರಂಪರೆ ಅಥವಾ ವಂಶವಾಹಿಗಳ ಮೂಲಕ ಎಲ್ಲ ಗುಣಗಳನ್ನು ಪಡೆದುಕೊಂಡು ಬಂದಿದ್ದರೆ ಮಾತ್ರ ಅತ್ಯುನ್ನತ ಸಿದ್ಧಿ ಪಡೆಯಬಹುದು. ಇಲ್ಲವಾದರೆ ಇಲ್ಲ ಎಂಬ ಮೂಢನಂಬಿಕೆಯು ತಪ್ಪು ಎಂದು ತೋರಿಸಿಕೊಡಬಹುದು. ಎಲ್ಲರೂ ಶ್ರದ್ಧೆಯ ಚಿಕಿತ್ಸೆಯಿಂದಲೇ ಎತ್ತರಕ್ಕೆ ಏರಬಲ್ಲರು, ಸರ್ವತೋಮುಖ ಪ್ರಗತಿಯನ್ನು ಹೊಂದಬಲ್ಲರು. ಶಾಂತ ವಾತಾವರಣ, ತಾಳ್ಮೆ, ಒಲುಮೆಗಳಿಂದ ಮಕ್ಕಳ ವ್ಯಕ್ತಿತ್ವ ಪೂರ್ಣ ರೀತಿಯಿಂದ ವಿಕಸಿತವಾಗಬಲ್ಲದು. ಮಕ್ಕಳ ಲಾಲನೆ ಪಾಲನೆ. ತಾನು ಕೈಕೊಂಡ ಕೆಲಸದಲ್ಲಿ ಗೆಲುವಿನ ಆಸೆ ಕಂಡುಬರದಿದ್ದರೆ ಮಗುವಿನ ಜ್ಞಾನದ ಹಂಬಲವನ್ನು ಹತ್ತಿಕ್ಕಿದಂತಾಗುತ್ತದೆ. ಕಟು ಮನೋಭಾವ, ನೋವು ಅವರ ಹೃದಯವನ್ನು ಆವರಿಸುತ್ತದೆ. ತಿರುಗಿ ಅಭಿರುಚಿ, ಉತ್ಸಾಹಗಳು ಉಂಟಾದರೆ ಮಾತ್ರ ಈ ಕಟು ಮನೋಭಾವ ದೂರಾಗಬಹುದಾದರೂ ಪುನಃ ಅಭಿರುಚಿ, ಅಧ್ಯಯನದ ಹಂಬಲಗಳನ್ನು ಉಂಟು ಮಾಡುವುದು ಅತಿ ಕಷ್ಟದ ಕೆಲಸ. ಅಧ್ಯಾಪಕನು ಒಮ್ಮೆ ಮಗುವಿನ ನಿಜವಾದ ಸ್ನೇಹಿತನಾದರೆ ಮತ್ತು ಆ ಸ್ನೇಹವು ಉದಾತ್ತ ಹಾಗೂ ಮನಸೆಳೆಯುವ ಅಭಿರುಚಿಯ ವಿಷಯದಲ್ಲಿ ರಚನಾತ್ಮಕ ಕಾರ್ಯಕ್ಕೆ ಪ್ರೇರಕವಾದರೆ ಮಗುವಿನ ಮನಸ್ಸು ಕೆಟ್ಟ ಯೋಚನೆಗಳಿಂದ ದೂರವಾಗುತ್ತದೆ. ಇಂದು ಭಾರತದ ಎಲ್ಲ ರಂಗಗಳಲ್ಲೂ ನೇರ ದಾರಿಗಿಂತ ಬಳಸುದಾರಿಗಳೇ ಹೆಚ್ಚಾಗಲು ಕಾರಣವೇನು? ವಿದ್ಯಾವಂತರೆನಿಸಿಕೊಂಡ ಜನರಲ್ಲಿ ಅವಿದ್ಯಾವಂತರೆನಿಸಿಕೊಂಡ ಜನರಿಗಿಂತ ಹೆಚ್ಚಿನ ಪ್ರಾಮಾಣಿಕತೆ ಕಾಣಿಸುತ್ತಿದೆಯೇ? ಬಾಲ್ಯದಿಂದಲೇ, ಪ್ರಾಥಮಿಕ ತರಗತಿಗಳಿಂದಲೇ ನಮ್ಮ ಯುವಕರು ಬೆಳೆಸಿಕೊಂಡು ಬಂದ ಸಣ್ಣ ಪುಟ್ಟ ವಿಜಯವನ್ನು ಪಡೆಯದ ಸೋಲಿನ ಮನೋಭಾವ, ಆತ್ಮವಿಶ್ವಾಸದ ಕೊರತೆ, ಭವಿಷ್ಯದ ಭಯ, ಸುರಕ್ಷಿತತೆಯ ಅಭಾವ, ದುಡಿಮೆಯಿಲ್ಲದ ಸಿನಿಮಾ ಕಲ್ಪನೆಯ ವಿಲಾಸ ಜೀವನಾಕಾಂಕ್ಷೆ ಇವು ಮೂಲ ಕಾರಣಗಳಲ್ಲಿ ಒಂದು. ನಮ್ಮಲ್ಲಿ ನಮಗೆ ಶ್ರದ್ಧೆಯುಂಟಾಗುವಂತೆ ಬೋಧಿಸಿ ಅನುಷ್ಠಾನ ಮಾಡಿಸಿದ್ದರೆ ಪ್ರಪಂಚದಲ್ಲಿ ಕಾಣಬರುವ ದುಷ್ಟತನ ದುರಂತಗಳು ದೂರವಾಗುತ್ತಿದ್ದವು ಎಂಬುದರಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಇತಿಹಾಸದ ಮಹಾಪುರುಷರ ಅದ್ಭುತ ಕಾರ್ಯಶಕ್ತಿಗೆ ಪ್ರೇರಣೆಯಾಗಿ ಕೆಲಸ ಮಾಡಿದುದು ಈ ಆತ್ಮಶ್ರದ್ಧೆಯೇ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ಬದುಕಿಗೊಂದು ಬೆಳಕು. ಮನುಷ್ಯರಲ್ಲಿರುವ ವ್ಯತ್ಯಾಸಕ್ಕೆ ಶ್ರದ್ಧೆಯ ತಾರತಮ್ಯವೇ ಕಾರಣ. ಅವರ ಹೃದಯದಲ್ಲಿ ಪುನಃ ಈ ಶ್ರದ್ಧೆಯನ್ನು ಪ್ರತಿಷ್ಠಾಪಿಸಬೇಕು. ದಿವ್ಯತೆ ನಮ್ಮ ಆಂತರ್ಯದ ಆಳದಲ್ಲೇ ಇದೆ. ಅದರ ಅನುಭವ ಪಡೆಯಲು ಪ್ರಯತ್ನ ಮತ್ತು ಪಾಲಿಸುವ ನಿಯಮಗಳಲ್ಲಿಯ ಮನುಷ್ಯನ ಮನಸ್ಸಿನ ಪುನರ್ವ್ಯವಸ್ಥೆ ಮತ್ತು ಸಮಾಜದ ವಿಭಿನ್ನ ವ್ಯಕ್ತಿಗಳ ಮಧುರ ಸಂಬಂಧದ ರಹಸ್ಯ ಅಡಗಿದೆ. ಎಲ್ಲ ಧರ್ಮಗಳ ಮೂಲ ಇರುವುದೂ ಇಲ್ಲಿಯೇ. ನಮ್ಮೆಲ್ಲರ ನಿಜದ ನೆಲೆಯ ಸ್ವರೂಪವೂ ಆದ ದಿವ್ಯತೆಯನ್ನು ಪಡೆಯಲು ಇಚ್ಛಿಸುವವನು ಅಂತರ್ಮುಖಿಯಾಗಲೇಬೇಕಾಗುವುದು. ಮನುಷ್ಯನಲ್ಲಿ ಅಡಗಿರುವ ಅಪಾರ ಶಕ್ತಿಯನ್ನು ಹೊರಜಗತ್ತಿನೆಡೆ ಕ್ರಮವರಿತು ಹರಿಯಿಸಿದರೆ ವೈಜ್ಞಾನಿಕ, ಭೌತಿಕ ಬೆಳವಣಿಗೆ ಸಾಧ್ಯವಾಗುತ್ತದೆ. ಅದೇ ಶಕ್ತಿಯನ್ನು ಭಾವನೆ, ಯೋಚನೆಗಳ ಎಡೆ ಹರಿಸಿದರೆ ಸಾಹಿತ್ಯ, ಕಲೆ ಮತ್ತು ತತ್ವಶಾಸ್ತ್ರ ಮೊದಲಾದ ಬೌದ್ಧಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ಅದೇ ಶಕ್ತಿಯನ್ನು ಪೂರ್ಣ ರೀತಿಯಿಂದ ಮೂಲ ಸ್ರೋತದೆಡೆಗೆ ಹಿಂದಿರುಗಿಸಿದರೆ ಮಾನವನು ದೇವಾತ್ಮನಾಗುತ್ತಾನೆ. ದೇವರನ್ನು ಅಥವಾ ದಿವ್ಯತೆಯನ್ನು ಪ್ರೀತಿಸುತ್ತೇನೆ ಎಂದುಕೊಳ್ಳುವ ವ್ಯಕ್ತಿ ತನ್ನ ಸಹೋದರರನ್ನೂ ನೆರೆಕೆರೆಯವರನ್ನೂ ದ್ವೇಷಿಸಲಾರ. ಏಕೆಂದರೆ ಯಾವ ದಿವ್ಯತೆ ತನ್ನಲ್ಲಿ ಅಡಗಿದೆಯೋ ಅದೇ ತತ್ವ ಅಥವಾ ಭಗವಂತನ ಅಂಶ ನೆರೆಕೆರೆಯವರಲ್ಲೂ ಇದೆ. ಸಮಸ್ತ ಜೀವಿಗಳೆಡೆ ಪ್ರೀತಿ ಮತ್ತು ಸಹೋದರ ಭಾವ
ನಮ್ಮಲ್ಲಿ ವ್ಯಕ್ತವಾಗುತ್ತಿದ್ದರೆ ಜೀವನದಲ್ಲಿ ನಾವು ಇಟ್ಟ ಶ್ರದ್ಧಾಭಕ್ತಿಗಳು ಸತ್ಯ ಎಂದಾಗುತ್ತದೆ. ಕಷ್ಟಕಾಲದಲ್ಲಿ ನೆರವಾಗುವ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು. ಸತ್ಪುರುಷರು ಎಲ್ಲ ಕಾನೂನು ಕಾಯ್ದೆಗಳನ್ನೂ ದಾಟಿ ತಮ್ಮ ಬಾಂಧವರು ಯಾವುದೇ ಪರಿಸ್ಥಿತಿಯಲ್ಲಿರಲಿ ಅವರ ಉದ್ಧಾರಕ್ಕೆ ಶ್ರಮಿಸುತ್ತಾರೆ. ಜೀವ ಶಿವ ಸೇವೆ ದಿವ್ಯತೆಯಲ್ಲಿನ ದೃಢ ವಿಶ್ವಾಸದಿಂದ ಉದ್ಭವಿಸುವ ಇನ್ನೊಂದು ಮನೋವೃತ್ತಿಯೇ ಸೇವಾಪರಾಯಣತೆ. ಎಲ್ಲರ ಬಗೆಗಿನ ಶುಭಾಶಯ ಮತ್ತು ಪರಿಶುದ್ಧ ಪ್ರೀತಿ ಇವುಗಳಿಂದ ಸೇವೆ ಪ್ರೇರಿತವಾಗಿರಬೇಕು. ವಿಕಾಸದ ಮೇಲಿನ ಹಂತದಲ್ಲಿ ಇರುವವರು ತಮಗಿಂತ ಕೆಳಗಿನ ಮೆಟ್ಟಲುಗಳಲ್ಲಿ ಇರುವವರಿಗೆ ಅಯಾಚಿತವಾಗಿ ಸಹಾಯ ಹಸ್ತ ನೀಡುವಲ್ಲಿ ಈ ಸೇವೆಯ ಭಾವನೆ ವ್ಯಕ್ತವಾಗುವುದು. ಜಗದ ಪೊಗಳಿಕೆಗೆ ಬಾಯಿ ಬಿಡುವ ಕೆಲಸ ಸೇವೆಯಲ್ಲ. ದೃಷ್ಟಿಕೋನ ಮನೋಭಾವನೆಗಳು ಮುಖ್ಯ, ಮಾಡುವ ಕೆಲಸವಲ್ಲ. ಕೆಲಸವನ್ನು ಮಾಡುವ ವಿಧಾನ, ಕೆಲಸದ ಹಿನ್ನೆಲೆಯಲ್ಲಿ ಅಡಗಿರುವ ಉದ್ದೇಶ ಮುಖ್ಯ. ಯಾರು ದೀನರಲ್ಲಿ, ದುರ್ಬಲರಲ್ಲಿ, ರೋಗಿಗಳಲ್ಲಿ ಶಿವನನ್ನು ನೋಡುವರೋ ಅವರು ನಿಜವಾಗಿ ಶಿವನನ್ನು ಪೂಜಿಸುವರು. ಜಾತಿ, ಮತ, ಕುಲ, ಗೋತ್ರಗಳನ್ನು ಲೆಕ್ಕಿಸದೆ ಯಾರು ಒಬ್ಬ ಬಡವನಲ್ಲಿ ಶಿವನನ್ನು ನೋಡಿ ಅವನ ಸೇವೆ ಮಾಡುವರೋ, ಅವನಿಗೆ ಸಹಾಯ ನೀಡಿರುವರೋ ಅಂಥವರ ಮೇಲೆ ಶಿವನಿಗೆ ತನ್ನನ್ನು ಕೇವಲ ವಿಗ್ರಹದಲ್ಲೇ ನೋಡುವವರಿಗಿಂತ ಹೆಚ್ಚು ಪ್ರೀತಿ ಎನ್ನುವ ವಿವೇಕಾನಂದರ ಮಾತುಗಳಲ್ಲಿ, ವಾಣಿಯಲ್ಲಿ ಸೇವಾಧರ್ಮದ ಸಾರ ಮಹತ್ವ ಅಡಗಿದೆ. ನಮ್ಮ ಓದು, ಪರಿಸರ, ಶಿಕ್ಷಣ ಇವು ವ್ಯಕ್ತಿಯಲ್ಲಿ ಈ ಗುಣಗಳನ್ನೇ ಬೆಳೆಸುವಂತಾದರೆ ನಮ್ಮ ಸಮಾಜ ಎದ್ದು ನಿಲ್ಲುವುದು. ನಮ್ಮಲ್ಲಿರುವ ಅಪಾರ ಶಕ್ತಿಯನ್ನು ನಾವು ಮನಗಂಡಾಗಲೇ ಭಾಗ್ಯೋದಯದ ಹೊಸ ಬೆಳಕು ಹರಿಯುವುದು.